ತೊಂಡೆಕಾಯಿ ಅನ್ನ ಅಥವಾ ತೊಂಡೆಕಾಯಿ ಚಿತ್ರಾನ್ನ ಬೆಳಗಿನ ತಿಂಡಿಗಾಗಲಿ ಮಧ್ಯಾಹ್ನದ ಊಟಕ್ಕಾಗಲಿ ತುಂಬಾ ರುಚಿಯಾಗಿ ಸರಳವಾಗಿ ತುಂಬಾ ಬೇಗನೂ ಕೂಡ ಮಾಡ್ಕೊಳ್ಬೋದು. ಕನ್ನಡ ದೀಪಾಕ ಶಾಲೆಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ರೆಸಿಪಿ ತೊಂಡೆಕಾಯಿ ಚಿತ್ರಾನ್ನ ಅಥವಾ ತೊಂಡೆಕಾಯಿ ಅನ್ನನ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸುಮಾರು 1/4 kg ತೊಂಡೆಕಾಯಿನ ಒಂದ್ಸರಿ ನೀರಿಂದ ಚೆನ್ನಾಗಿ ತೊಳೆದ ನಂತರ ಗೆಡ್ಡೆ ಮತ್ತು ತುದಿಯನ್ನು ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಗೋಲಾಕಾರ ಕೂಡ ಹೆಚ್ಕೊಳ್ಬೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಸಣ್ಣಗುದ್ದುಗೆ ಹೆಚ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, 1-2-3 ಚಮಚದಷ್ಟು ಉದ್ದಿನಬೇಳೆ, ಕಡಲೆಬೇಳೆನ ಹಾಕಿ 1-2-3 ಬಾರಿ ಕೆಂಪುಗಾಗೋ ತನಕ ಕೈ ಆಡ್ಕೊಳ್ಳೋಣ. ನಂತರ ಇದಕ್ಕೆ 1-2-3 ಒಣಮೆಣಸಿನ್ಕಾಯಿ ಜೊತೆಗೆ 1-2 ಗರಿ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದ್ಸರಿ ಕೈ ಆಡ್ಕೊಳ್ತಾನೆ ಹೆಚ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಒಗ್ಗರಣೆನ ಮಾಡ್ಕೊಳ್ಳೋಣ. ತೊಂಡೆಕಾಯಿ ಅನ್ನ ಅಥವಾ ತೊಂಡೆಕಾಯಿ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ. ಒಗ್ಗರಣೆ ಆದ ನಂತರ ಇದಕ್ಕೆ ಹೆಚ್ಕೊಂಡಿದ್ದಂತಹ ತೊಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿನ ಹಾಕಿದ ನಂತರ 1-2-3 ಬಾರಿ ಕೈ ಆಡ್ಕೊಳ್ಳೋಣ. ಜೊತೆಯಲ್ಲೇ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಉಪ್ಪನ್ನ ಹಾಕೋದ್ರಿಂದ ತರಕಾರಿ ಬೇಗನೂ ಬೇಯುತ್ತೆ, ಉಪ್ಪಿನ ಅಂಶನೂ ಕೂಡ ಹೀರ್ಕೊಳ್ಳುತ್ತೆ. 1-2 ನಿಮಿಷ ಲೋ ಫ್ಲೇಮಲ್ಲೇ ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಇಂಚು ಶುಂಠಿ, 1 ಇಡಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 8-10 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು 1-4-5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕದೆ ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ತೊಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ತೊಂಡೆಕಾಯಿ 1-2 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. 1-2 ಸಾರಿ ಕೈ ಆಡ್ಕೊಂಡ ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ತೆಂಗಿನಕಾಯಿ ಮಿಶ್ರಣನ ಹಾಕ್ಕೊಂಡು 2-3 ಬಾರಿ ಕೈ ಆಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಹಾಗೂ ಹಸಿಮೆಣಸಿನ್ಕಾಯಿಯ ಹಸಿ ವಾಸನೆ ಹೋಗೋವಷ್ಟು ಕೈ ಆಡ್ಕೊಂಡ್ರೆ ಸಾಕಾಗುತ್ತೆ. ಅತಿಯಾಗಿ ಕೈ ಆಡ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ವಾಸನೆನೂ ಕೂಡ ಹೋಗಿಬಿಡುತ್ತೆ ಅಲ್ವಾ. ನಂತರ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸುಮಾರು 1-4 ಜನ ತಿನ್ನೋವಷ್ಟು ತೊಂಡೆಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಕೈ ಆಡ್ಕೊಂಡ ನಂತರ ಕೊನೆಯಲ್ಲಿ ಇದಕ್ಕೆ 1 ಇಡಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಹುಳಿ ಅಂದರೆ ಜಾಸ್ತಿ ಇಷ್ಟ, ಹಾಗಾಗಿ 1/2 ಹೋಳು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಾರಿ ಕೈ ಆಡ್ಕೊಂಡ್ರೆ ರುಚಿಯಾದಂತಹ ಬಿಸಿಯಾದ ತೊಂಡೆಕಾಯಿ ಚಿತ್ರಾನ್ನ ಅಥವಾ ತೊಂಡೆಕಾಯನ್ನ ರೆಡಿ. ಮಕ್ಕಳು ಬೆಳಗ್ಗೆ ಹೊತ್ತು ಊಟನ ತೊಗೊಂಡೋಗೋದಿಲ್ಲ, ಬರೀ ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡೋಗಿರ್ತಾರೆ. ಮಧ್ಯಾಹ್ನದ ಊಟಕ್ಕೆ ಬಿಸಿಯಾಗಿ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅನ್ನಿಸ್ತು. ನನ್ನ ಮಗನಿಗೆ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಇವತ್ತು ಸ್ವಲ್ಪ ವಿಭಿನ್ನವಾಗಿ ತೊಂಡೆಕಾಯಿನ ಹಾಕಿ ಚಿತ್ರಾನ್ನ ಮಾಡಿದೆ. ತುಂಬಾ ರುಚಿಯಾಗಿತ್ತು. ನೀವು ಕೂಡ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಅನ್ನ ಉಳಿದಿದ್ರೂ ಕೂಡ ಅನ್ನದಲ್ಲೂ ಕೂಡ ಮಾಡ್ಕೊಳ್ಬೋದು. ಬೆಳಗ್ಗೆ ಹೊತ್ತು ಎದ್ದರೆ ಅದೇ ಚಿತ್ರಾನ್ನ ಮಾಡೋ ಬದಲು ಸ್ವಲ್ಪ ವಿಭಿನ್ನವಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತಲ್ವ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.